ಏನು ಮಾನ್ಯ ಕರ್ನಾಟಕ ರಾಜ್ಯದ ಕಂದಾಯ ಸಚಿವರಾದಂಥ ಮಿಸ್ಟರ್ ಕ್ಲೀನ್ ಅಂತ ಸ್ವಯಂ ಘೋಷಿತವಾಗಿ ಇಟ್ಕೊಂಡಿದ್ದಾರೆ. ಶ್ರೀ ಕೃಷ್ಣ ಬೈರೇಗೌಡರು ಇವತ್ತು 21 ಎಕರೆ 16 ಗುಂಟೆನ ಕೋಲಾರದ ನರಸಾಪುರದ ಗರಳಿ ಅನ್ನೋ ಕಡೆ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಭೂ ಒತ್ತುವರಿ. ಇವತ್ತು ಅವ್ರು ಹೇಳ್ತಾ ಬರ್ತಾ ಇದ್ರು, ಏನು ರೈತರ ಜಮೀನು ಆಗ್ಬೋದು, ಖರಾಬ್ ಜಮೀನು ಆಗ್ಬೋದು, ಮತ್ತು ರೈತರದಿಂದ ಕಬಳಿಕೆ ಮಾಡ್ರೆ ಯಾರೇ ರಿಯಲ್ ಎಸ್ಟೇಟ್ಗಳು ಮಾಡಿದರೆ ಅದನ್ನು ಬಿಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಅವರೇ ಇವತ್ತು 21 ಎಕರೆ 16 ಗುಂಟೆ ಮಾಡ್ಕೊಂಡಿರೋದು, ತಮ್ಮ ಹೆಸರಿಗೆ ಖಾತೆ ಮಾಡ್ಕೊಂಡಿರೋದು ನಮಗೆ ದಾಖಲಾತಿಗೆ ಸಮೇತ ಸಿಕ್ಕೊಂಡಿದೆ. ಈ ಒಂದು ವಿಷಯವನ್ನು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಸರ್ವೋಚ್ಚ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರು, ಅದೇ ರೀತಿ ನಮ್ಮ MLCಗಳಾದಂಥ ರವಿಕುಮಾರ್ ಅವರು ಮತ್ತು ತಮ್ಮೇಶ್ ಗೌಡರು ರಾಜ್ಯ ಕಾರ್ಯದರ್ಶಿಗಳು ಇವರೆಲ್ಲ ಇವತ್ತು ಅದಕ್ಕೆ ದಾಖಲೆ ಸಮೇತ ನಿನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಸ್ಪೀಕರ್ ಅವ್ರಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಇವತ್ತು ಏನು ಇಲ್ಲಿ ನಮಗೆ ನಂಬಿಕೆ ಇಲ್ಲ. ಯಾಕಂದರೆ ಹಿಂದೆ ಏನು ಮೂಡಾ ಕೇಸಲ್ಲಿ ದಾಖಲಾತಿಗಳನ್ನ ವರ್ಗಾವಣೆ ಮಾಡಿದರು, ಮತ್ತು ಅದನ್ನು ತಿದ್ದುಪಡಿ ಮಾಡೋಕ್ಕೆ ಪ್ರಯತ್ನ ಮಾಡಿದರು, ಸಿಕ್ಕಾಕೊಂಡಿದ್ರು. ಮತ್ತು ಏನು ಪ್ರಿಯಾಂಕಾ ಖರ್ಗೆ ಅವರು 5 ಎಕರೆ ಅವರ ಜಮೀನನ್ನ ಮಾಡಿಕೊಂಡು ಮತ್ತೆ ಅದನ್ನು ವಾಪಸ್ ಕೊಟ್ಟಿದ್ರು. ಅದೇ ರೀತಿ ಇಲ್ಲಿ ಆಗಬಾರ್ದು, ದಾಖಲಾತಿಗಳು ತಿದ್ದುಪಡಿ ಆಗಬಾರ್ದು, ಮತ್ತು ವರ್ಗಾವಣೆ ಆಗಬಾರ್ದು, ಮತ್ತು ಸ್ಕ್ಯಾನ್ ಕೂಡ ಆಗಿಲ್ಲ. ಇಲ್ಲಿ ಫುಲ್ ಸ್ಕ್ಯಾನ್ ಹಾಕಿದರೆ ಒಂಥರ ನಂಬಿಕೆ ಇರ್ಬೋದಾಯಿತು. ಆ ಕಾರಣಕ್ಕೆ ಇವತ್ತು ನಮಗೆ AC ಮೇಡಮ್ ಅವ್ರು ಬಂದು ಅದಕ್ಕೆ ನಾವು ಮನವಿ ಕೊಟ್ಟಿದ್ದೀರಿ. ಇವತ್ತು ಅದನ್ನು ದಾಖಲಾತಿಗಳನ್ನ ಸೇಫಾಗಿ ಇಡಬೇಕು, ಅದಕ್ಕೆ ರಕ್ಷಣೆ ಬೇಕು ಅಂತ ಅದಕ್ಕೆ ನಾವು ಬೆಳಗ್ಗೆ ಬಂದು ಇಲ್ಲಿ 7 ಗಂಟೆಯಿಂದ ಕಾಲ್ ಕೊಡುವಂಥ ಕೆಲಸ ನಮ್ಮ BJP ಘಟಕದಿಂದ ನಾವು ಮಾಡಿದ್ವಿ. ಆ ಕಾರಣಕ್ಕೆ ಅವ್ರು ತೊಗೊಂಡಿದ್ದಾರೆ. ಕಂಪ್ಲೀಟಾಗಿ ಏನು ಲಾ ಆಸ್ ಪರ್ ಲಾ ನಾವು ಅದನ್ನು ಸೆಕ್ಯೂರ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಎಷ್ಟೇ ಪ್ರಭಾವ ಬಂದರೆ ಅದನ್ನು ನಾವು ಏನೂ ಮಾಡಲ್ಲ. ಯಾವ ರೀತಿ ಇದೆ ಅದೇ ರೀತಿ ಇರ್ತದೆ. ಯಾರು ಅದನ್ನು ಮಾಡಿಕೊಡೋಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಧಿಕಾರಿಗಳು, ಅವ್ರ ಬಗ್ಗೆ ಸೂಕ್ತವಾದಂಥ ತನಿಖೆ ಮತ್ತು ಅವ್ರ ಬಗ್ಗೆ ಇದು ಕ್ರಮ ಜರುಗಿಸ್ತೀರಿ ಅಂತ ಹೇಳಿದರು. ಆ ಕಾರಣಕ್ಕೆ ಕೂಡಲೇ ಯಾರು ಕೃಷ್ಣ ಬೈರೇಗೌಡರು ರಾಜೀನಾಮೆ ಕೊಡಬೇಕು. ಇವತ್ತು ಏನು ಕರ್ನಾಟಕ ರಾಜ್ಯದ ತನಿಖಾ ಸಂಸ್ಥೆ ಮೇಲೆ ನಮಗೆ ನಂಬಿಕೆ ಇಲ್ಲ, CBI ತನಿಖೆ ಆಗಬೇಕನ್ನೋ ಒಂದು ಒತ್ತಾಯದಿಂದ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ. ಆ ರೀತಿ ಮಾಡಿದಾಗ ಮಾತ್ರ ಯಾರು ಇವತ್ತು ತಪ್ಪು ಎಸಗಿದ್ದಾರೆ ಅವರ ಒಂದು ಮೂಲ ಶಿಕ್ಷೆಗೆ ಗುರಿ ಆಗ್ತಾರೆ. ಅಲ್ಲಿವರೆಗೂ ರಾಜೀನಾಮೆ ಕೊಟ್ಬಿಟ್ಟು ತನಿಖೆಯನ್ನು ಎದುರಿಸಿ ಮತ್ತೆ ಅವ್ರು ಕ್ಲೀನ್ ಚಿಟ್ ತಗೊಂಡ್ಮೇಲೆ ಬರಬೇಕನ್ನೋದು ನಮ್ಮ ಒತ್ತಾಯ ಇದೆ. ಕಂಪ್ಲೀಟಾಗಿ ಇನ್ನೇನು ಮಾಡಿಲ್ಲ, ಉಗ್ರವಾದಂಥ ಹೋರಾಟ ಕೋಲಾರ ಜಿಲ್ಲಾ BJPಯಿಂದ ನಾವು ಮಾಡ್ತೀವಿ.